ವೀಕ್ಷಕರೇ, ಇವತ್ತು ನಾವು ಕಲ್ಲುಗುಂಡಿಯಲ್ಲಿದ್ದೇವೆ. ಕಲ್ಲುಗುಂಡಿಯಲ್ಲಿ ಭಾಳಷ್ಟು ಇತಿಹಾಸ ಪ್ರಸಿದ್ಧವಾದಂಥ ಒಂದು ಭಜನಾ ಮಂದಿರ ಇದೆ. ಇತಿಹಾಸ ಅಂತ ಹೇಳಿದರೆ ಸುಮಾರು 100 ವರ್ಷಗಳಿಗಿಂತಲೂ ಮಿಕ್ಕಿ ಇತಿಹಾಸವಿರುವಂಥ ಶ್ರೀ ರಾಮಕೃಷ್ಣ ಭಜನಾ ಮಂದಿರ. ನಾನೀಗ ನಿಂತಿರುವಂಥದ್ದು ಕೂಡ ಆ ಭಜನಾ ಮಂದಿರದಲ್ಲಿ. ಈ 100 ವರ್ಷಗಳ ಇತಿಹಾಸ ಇರುವಂಥ ಈ ಒಂದು ಭಜನಾ ಮಂದಿರದ ಒಂದು ಜೀರ್ಣೋದ್ಧಾರ ಕಾರ್ಯ ಈಗಾಗಲೇ ನಡೀತಾ ಇದೆ. ಹಿರಿಯರು ಹುಟ್ಟು ಹಾಕಿದಂಥ ಭಜನಾ ಮಂದಿರ. ಈ ಭಜನಾ ಮಂದಿರ ಈ ಭಾಗದಲ್ಲಿ ಭಜನಾ ಮಂದಿರ ಮಾತ್ರವಾಗಿರಲಿಲ್ಲ, ಇದು ಭಜನಾ ಮಂದಿರವೂ ಹೌದು, ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರವೂ ಹೌದು, ಹಾಗೆ ಒಂದು ಕಲಾ ಕೇಂದ್ರವಾಗಿ ಕೂಡ ಈ ಒಂದು ಪರಿಸರದಲ್ಲಿ ಇದು ಆ ಅಂದಿನ ಕಾಲದಲ್ಲಿ ಮೆರುಗನ್ನು ಪಡೆದಿತ್ತು. ಇಲ್ಲಿಯ ಸ್ಥಳೀಯರು ಹೇಳುವಂತೆ ಈ ಭಜನಾ ಮಂದಿರದ ಆಶ್ರಯವನ್ನು ಪಡ್ಕೊಂಡು ಇಲ್ಲಿ ಬೇರೆ ಬೇರೆ ರೀತಿಯ ಶಿಬಿರಗಳು ನಡೀತಾ ಇತ್ತು. ಜೊತೆಯಲ್ಲಿ ಈ ಭಾಗದ ಬಹಳಷ್ಟು ಮಂದಿ ಇವತ್ತು ಹಿರಿಯರಿದ್ದಾರೆ. ಅಂಥ ಹಿರಿಯರ ಮದುವೆಯ ಶುಭ ಕಾರ್ಯಕ್ರಮಗಳು ಕೂಡ ಈ ಭಜನಾ ಮಂದಿರದಲ್ಲೇ ನಡೀತಿತ್ತು ಅನ್ನುವಂಥ ಒಂದು ಮಾಹಿತಿ ನಮಗೆ ಲಭಿಸಿದೆ. ಬನ್ನಿ, ಇನ್ನಷ್ಟು ಮಾಹಿತಿಗಳು ಈ ಭಜನಾ ಮಂದಿರದ ಬಗ್ಗೆ, ಇತಿಹಾಸ ಇರ್ಬೋದು ಅಥವಾ ಈ ಭಜನಾ ಮಂದಿರದಲ್ಲಿ ಹೇಗೆಲ್ಲ ನಡೀತಾ ಇತ್ತು, ಇವೆಲ್ಲದರ ಒಂದು ಮಾಹಿತಿಯನ್ನು ಈ ಪರಿಸರದ ಈ ಒಂದು ಭಜನಾ ಮಂದಿರಕ್ಕೆ ಸಂಬಂಧಪಟ್ಟಂಥ ಹಿರಿಯ ಭಜಕರು ಇರ್ಬೋದು, ಹಾಗೆ ಅದಕ್ಕೆ ಸಂಬಂಧಪಟ್ಟಂಥ ಪದಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವ್ರ ಜೊತೆ ಮಾತಾಡ್ಸ್ಕೊಂಡು ಬರೋಣ. ತಂದೆಯವರು ಹಾಗೆ ಹೇಳಿದ ಕೆಲವು ಮಾತುಗಳು ನೆನಪಾಗ್ತವೆ. ಈ ಸ್ವಾತಂತ್ರ್ಯ ಪೂರ್ವದ ಮೊದಲು ಈ ಗ್ರಾಮದಲ್ಲಿ ನಮಗೆ ಸರಿಯಾದ ಒಂದು ದೇವಸ್ಥಾನ ಅಥವಾ ಒಂದು ಜನರಿಗೆ ಒಂದು ಕಡೆ ಸೇರಲಿಕ್ಕೆ ವ್ಯವಸ್ಥೆ ಇರಲಿಲ್ಲ. ಹಾಗೂ ಆಗಿನ ನಮ್ಮ ದೇಶದ ಕೆಲವು ಇವರ ನೇತರ ಅಭಿಪ್ರಾಯದಂತೆ ಇಲ್ಲಿ ಒಂದು ಭಜನಾ ಕಾರ್ಯಕ್ರಮಗಳನ್ನು ಮಾಡಬೇಕು, ಜನರು ಒಂದು ಕಡೆಯಲ್ಲಿ ಸೇರಬೇಕು, ಮತ್ತು ಈ ಭಕ್ತಿ ಮಾರ್ಗದಿಂದ ದೇವರ ಒಂದು ಇದನ್ನು ಸೇವೆಯನ್ನು ಮಾಡಬೇಕು ಅಂತ ಹೇಳುವ ಒಂದು ಅಭಿಪ್ರಾಯದಿಂದ ಮಾಡಿದರು. ಆ ಸಮಯದಲ್ಲಿ ನಮ್ಮ ಕೊದ್ಲಗಾಡು ಶಂಕರ ಭಟ್ರವರ ನೇತೃತ್ವದಲ್ಲಿ ಅವರೇ ಮುತುವರ್ಜಿ ಮಾಡಿ ಜನರನ್ನು ಒಟ್ಟು ಮಾಡಿ ಇಲ್ಲಿ ಭಜನಾ ಕಾರ್ಯಕ್ರಮಗಳನ್ನು ಶುರು ಮಾಡಿದರು. ಬಹಳ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದವರು ರಘುರಾಮಯ್ಯನವರು ಮತ್ತು ಇನ್ನು ಹಲವರು. ಇಲ್ಲಿ ಒಂದು ಸುಸಜ್ಜಿತ ಭಜನಾ ವ್ಯವಸ್ಥೆ ಆಗ ಮಾಡಿದ್ರು. ಅದಕ್ಕೆ ಬೇಕಾದ ಹಾರ್ಮೋನಿ ಬೆಟ್ಟಿಗೆ, ತಾಳ ಮತ್ತು ಇದೆಲ್ಲ ಇರ್ತಿತ್ತು. ಆ ಸಮಯದಲ್ಲಿ ಏಕಭಜನೆಯ ಒಂದು ಕಾರ್ಯಕ್ರಮ ನಡೀತಿತ್ತು. ಈ ಏಕಭಜನೆ ಅಂತ ಹೇಳಿದರೆ ಒಂದು ದೊಡ್ಡ ಜಾತ್ರೆ, ಸಾಧಾರಣ ತೊಡಿಕಾನ ಜಾತ್ರೆಯ ಹತ್ತಿರಕ್ಕೆ ಆಗುವಷ್ಟು ಇಲ್ಲಿ. ನನ್ನ ಬಾಲ್ಯದಲ್ಲಿ ನಾನು ಏಕಭಜನೆಗೆ ಬಂದದ್ದು ಭಾಳ ನೆನಪಿದೆ. ಆಗ ಈ ತೊಟ್ಲು, ದೊಬ್ಬ ತೊಟ್ಲು ಇಂಥದ್ದೆಲ್ಲ ಬರ್ತಿತ್ತು, ದೊಡ್ಡ ಒಂದು ಸಂತೆ ಆಗ್ತಿತ್ತು. ಮತ್ತು ಆಗ ಏನೋ ಒಂದು ರೀತಿಯಲ್ಲಿ ಬಹಳ ಒಂದು ಊರಿನ ಜಾತ್ರೆಯ ಹಾಗೆ ನಡೀತಿದ್ದ ಈ ಏಕಭಜನೆ. ಯಾರೂ ಊಹಿಸಿದಂತೆ ಇಲ್ಲಿ ಇಷ್ಟು ಬೇಗ ಇಂಥ ಭವ್ಯ ಒಂದು ಮಂದಿರ ನಿರ್ಮಾಣ ಆಗಿದೆ. ಇನ್ನು ಕೆಲವೇ ಸಮಯದಲ್ಲಿ ಇದನ್ನು ಲೋಕಾರ್ಪಣೆ ಆಗಲಿಕ್ಕಿದೆ. ಭಜನಾ ಮಂದಿರ ಬರೀ ಭಜನೆ ಒಂದಲ್ಲ, ಬೇರೆ ಕೆಲವು ಕಾರ್ಯಕ್ರಮಗಳಿಗೂ ಸಹ ಇಲ್ಲಿ ಆಗ್ತಿತ್ತು. ಈ ಭಜನಾ ಮಂದಿರದಲ್ಲಿ ಹಲವು ಮದುವೆಗಳು ಹಾಗೂ ಇಲ್ಲಿ ಹಲವು ಕಾರ್ಯಕ್ರಮಗಳು, ಹೋಮಗಳು, ಹವನಗಳು ಹಾಗೂ RSSನ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೆದಿರ್ತದೆ. ಹಾಗೆ ಯಕ್ಷಗಾನ ಕಲಾವಿದರ ಇಲ್ಲಿ ತರಬೇತಿ ಕೂಡ ಇಲ್ಲಿ ನಡೆದಿದೆ. ಪ್ರಸಿದ್ಧ ಕಲಾವಿದರು ಇಲ್ಲೇ ಕಲಿತು ಈಗ ರಾಜ್ಯವ್ಯಾಪ್ತಿ ಅಥವಾ ದೇಶದಲ್ಲಿ ಎಲ್ಲ ದೊಡ್ಡ ಹೆಸರನ್ನು ಗಳಿಸಿದ್ದಾರೆ. ನಮ್ಮ ಶಾಲೆಯಲ್ಲಿ ಕೊಠಡಿಯ ಅಭಾವ ಇದ್ದ ಕಾರಣ ಕೆಲವು ತರಗತಿಗಳನ್ನು ಭಜನಾ ಮಂದಿರದಲ್ಲಿ ನಾನು ಕೆಲವು ದಿವಸಕ್ಕೆ ಈ ಭಜನಾ ಮಂದಿರದಲ್ಲಿ ತರಬೇತಿಗೆ ಹೋಗಿದ್ದೇನೆ. ಇದು ಈಗ ಶೀಘ್ರದಲ್ಲಿ ಲೋಕಾರ್ಪಣೆ ಆಗುವ ಕಾರಣ ಒಂದು ಬಹಳ ಸಂತೋಷದ ವಿಷಯ. ತಾವು ನೋಡ್ತಿರುವಂಥದ್ದು ಇದು ಹಳೆಯದಾದ ಒಂದು ಭಜನಾ ಮಂದಿರ, ಸುಮಾರು ವರ್ಷಗಳ ಇತಿಹಾಸ ಇರುವಂಥ ಭಜನಾ ಮಂದಿರ. ಇದೀಗ ಬಹಳಷ್ಟು ಒಂದು ಶಿಥಿಲಾವಸ್ಥೆಯಲ್ಲಿ ಕೂಡ ಇದೆ. ಈಗಾಗಲೇ ಇಲ್ಲಿಯ ಸ್ಥಳೀಯರು ಎಲ್ಲರೂ ಸೇರಿಕೊಂಡು ಅಂದರೆ ಒಂದು ಹೊಸದಾದಂಥ ಭಜನಾ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಈಗ ನಿರ್ಮಾಣದ ಹಂತದಲ್ಲಿದೆ. ಆಲ್ಮೋಸ್ಟು ಈಗಾಗಲೇ ಕೊನೆಯ ಹಂತಕ್ಕೆ ತಲುಪಿದೆ. ಇನ್ನೇನು ಕೆಲವೇ ಸಮಯದಲ್ಲಿ ಈ ಒಂದು ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವಂಥ ಭಜನಾ ಮಂದಿರದ ಪುನಃ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಕೂಡ ಇಲ್ಲಿ ನಡೀಲಿಕ್ಕಿದೆ. ಭಾಳಷ್ಟು ಸುಂದರವಾಗಿ ಈಗಾಗಲೇ ನಿರ್ಮಾಣಗೊಳ್ಳುತ್ತಿರುವಂಥ ಭಜನಾ ಮಂದಿರವನ್ನು ತಾವು ವೀಕ್ಷಿಸ್ತಾ ಇದ್ದೀರಿ. ಸುಮಾರು 100 ವರ್ಷಗಳ ಇತಿಹಾಸವಿರುವಂಥ ಒಂದು ಭಜನಾ ಮಂದಿರವನ್ನು ಇದೀಗ ಜೀರ್ಣೋದ್ಧಾರ ಮಾಡಿ ಅದನ್ನು ಮತ್ತೆ ಆ ಒಂದು ಭಜನಾ ಮಂದಿರದ ಪುನಃ ಪ್ರತಿಷ್ಠಾ ಒಂದು ಕಲಶೋತ್ಸವಕ್ಕೆ ಈಗಾಗಲೇ ಕಲ್ಲುಗುಂಡಿಯಲ್ಲಿ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಜೊತೆ ಇರುವವರು ಶ್ರೀಯುತ ರಾಜಗೋಪಾಲ UB ಅವರು. ಇವರು ಈಗ ನಮ್ಮ ಜೊತೆ ಇದ್ದಾರೆ. ಸುಮಾರು 100 ವರ್ಷಗಳ ಇತಿಹಾಸ ಇರುವ ಶ್ರೀ ರಾಮಕೃಷ್ಣ ಭಜನಾ ಮಂದಿರದ ಜೀರ್ಣೋದ್ಧಾರ ಕಾರ್ಯ ನಡೆಸಬೇಕು ಅಂತ ಹೇಳಿ ನಮ್ಮ ಊರಿನ ಎಲ್ಲ ಹಿರಿಯರು, ಗಣ್ಯರು ಎಲ್ಲ ಸೇರಿ ಒಂದು ನಿರ್ಣಯ ಮಾಡಿಕೊಂಡು ಇದೇ ಶ್ರೀರಾಮಕೃಷ್ಣ ಭಜನಾ ಮಂದಿರದಲ್ಲಿ ಒಂದು ಕಮಿಟಿಯನ್ನು ರಚಿಸಲಾಯಿತು. ಈ ಹಿಂದೆ ಸುಮಾರು ಕಮಿಟಿಗಳನ್ನು ರಚಿಸಿ ಕೂಡ ಆ ಒಂದು ಜೀರ್ಣೋದ್ಧಾರ ಕಾರ್ಯ ನಡೀಲಿಕ್ಕೆ ಏನೋ ಅಸಂಬದ್ಧ ಆಗಿ ಏನೋ ತೊಂದರೆ ಆಗಿ
ಆ ಕೆಲಸ ಕಾರ್ಯಗಳು ನೆನೆಯುವುದಿಗೆ ಬಿದ್ದಿತ್ತು. ಅಂಥ ಸಂದರ್ಭದಲ್ಲಿ ಪುನಃ ಅದನ್ನೊಂದು ಎಲ್ಲರ ಗುರು ಹಿರಿಯರನ್ನು ಎಲ್ಲರನ್ನು ಕರೆದು ಆ ಒಂದು ಮಂದಿರದಲ್ಲಿ ಎಲ್ಲರನ್ನು ಸೇರಿಸಿ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ಮಾಡುವಲ್ಲಿ ನನ್ನನ್ನು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಆ ತದನಂತರದಲ್ಲಿ ನಮ್ಮ ಕಮಿಟಿಯಲ್ಲಿ ಸುಮಾರು 10-11 ಜನರು ಇದ್ದಾರೆ. ಅವರು ಮುಂದೆ ಮಾತಾಡ್ತಾ ಇದ್ದಾರೆ. ಮತ್ತು ಏನಂತ ಹೇಳಿದರೆ, ನಾವು ಇದು ತಾಂಬೂಲ ಪ್ರಶ್ನೆ ಮುಖಾಂತರ ಮಧೂರು ಶ್ರೀ ಮದನಂತೇಶ್ವರ ದೇವಾಲಯದ ಅರ್ಚಕರಾದ ಕೇಶವ ಜ್ಯೋತಿಷರ ಒಂದು ಮಾರ್ಗದರ್ಶನದಲ್ಲಿ ತಾಂಬೂಲ ಪ್ರಶ್ನೆಯನ್ನು ಇಟ್ಟು, ತಾಂಬೂಲ ಪ್ರಶ್ನೆಯಲ್ಲಿ ಚಿಂತನೆಯಲ್ಲಿ ಕಂಡುಬಂದ ಪ್ರಕಾರ ಏನೇನು ವಿಧಿವಿಧಾನಗಳಾಗಬೇಕು ಅದೇ ಪ್ರಕಾರ ನಾವು ಫಸ್ಟಿಗೆ ಪ್ರೇತ ಚಿಂತನೆಯಿಂದ ಹಿಡಿದು ಭೂತಾರದ ಸಂಚಾರಗಳಿಗೆ ನೇಮದಿಂದ ಹಿಡಿದು ಮತ್ತು ಇಲ್ಲಿ ಈ ಮಂದಿರದಲ್ಲಿ ಕೆಲವೊಂದು ಪ್ರೇತಗಳ ಬಾಧೆ ಇರುವುದರಿಂದ ಅದರ ಉಚ್ಚಾಟನೆ ಕಾರ್ಯಗಳನ್ನೆಲ್ಲ ಮಾಡಿ ಎಲ್ಲ ವಿಧಿವಿಧಾನಗಳನ್ನು ಮಾಡಿ ನಾವು ಸುಮಾರು ಜನವರಿ ತಿಂಗಳಿನಿಂದ ಈ ಒಂದು ರಾಮಕೃಷ್ಣ ಭಜನಾ ಮಂದಿರಕ್ಕೆ ಒಂದು ಪಂಚಾಂಗವನ್ನು ಹಾಕಿ ಅಲ್ಲಿಂದ ನಾವು ಈ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೇವೆ. ಈಗಾಗಲೇ ಸಾಧಾರಣ 80% ಕೆಲಸ ನಡೀತಾ ಆಗಿದೆ. ಇನ್ನು ಮುಂದಿನ ದಿನ ಕೆಲವೇ ತಿಂಗಳುಗಳಲ್ಲಿ ಈ ಒಂದು ಭಜನಾ ಮಂದಿರದ ಬ್ರಹ್ಮಕಲಶೋತ್ಸವ ಆಗ್ತದೆ. ಅತಿ ಪುರಾತನ ಮಂದಿರವಾಗಿ ಬಹಳ ಹಿಂದಿನ ಕಾಲದಿಂದಲೇ ಈ ಮಂದಿರದ ರಚನೆಯಾಗಿದೆ. ಪೂಜ್ಯರಾದ ಕುರುಂಜಿ ಮಾಲಿಂಗ ಮಾಸ್ಟ್ರು, ನಂಗಾರಾಮಯ್ಯನವರು, ಕೊಂದಲ್ಕಾಡು ಶಂಕರ ಭಟ್ರು, ಉಡುವಾರು ಬಂಟೋಡಿ ಸುಬ್ರಾಯಗೌಡರು, ಹಾಗೆ ಹಲವಾರು ಇನ್ನು ಹೆಸರು ಹೇಳಲಿ ಕೀಲಾರು ರಾಮಚಂದ್ರನವರು, ಅವರ ಮಗ ಕೀಲಾರು ಗೋಪಾಲಕೃಷ್ಣಯ್ಯನವರು, ಇವರೆಲ್ಲರ ಮುತುವರ್ಜಿಯಲ್ಲಿ ನಮ್ಮ ಸಂಪಾಜೆ ಗ್ರಾಮಕ್ಕೆ ಒಂದು ಭಜನಾ ಮಂದಿರ ಬೇಕು. ಎಲ್ಲ ಊರ ಗಣ್ಯರ ಏಕತೆ, ಒಗ್ಗೂಡುವಿಕೆಗೆ ನಾವೆಲ್ಲ ಸೇರಿ ಒಂದು ವಾರದಲ್ಲಿ ಒಂದು ದಿನದ ಒಂದು ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂತೇಳಿ ನಾವೆಲ್ಲ ಈ ಭಜನಾ ಮಂದಿರವನ್ನು ರಚನೆ ಮಾಡಿದ್ದೇವೆ. ಸ್ವತಂತ್ರ ಪೂರ್ವದಲ್ಲಿ ಜಾತಿ ಧರ್ಮ ಭೇದ ಇಲ್ಲದೆ ಎಲ್ಲರೂ ಒಂದು ಕಡೆ ಸೇರಿ ಭಕ್ತಿ ಭಾವದಿಂದ 1 ಗಂಟೆ ಅಥವಾ 2 ಗಂಟೆಯನ್ನು ಭಜನೆಯ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬರ್ತಾ ಇದ್ದರು. ಈಗಲೂ ನಡೆಸಿಕೊಂಡು ಬರ್ತಾ ಇದ್ದೇವೆ. ಸಾಧಾರಣ ಒಂದು 50ನೇ ಇಸವಿಯಲ್ಲಿ ಶ್ರೀ ರಾಮಕೃಷ್ಣ ಭಜನಾ ಮಂದಿರದ ಜಾಗವನ್ನು ಕ್ರಯಚೀಟಿ ಪಡೆದು ಶ್ರೀ ರಾಮಕೃಷ್ಣ ಭಜನಾ ಮಂದಿರ ಹೆಸರಿನಲ್ಲಿ ದಾಖಲೆಯಾಗಿರ್ತದೆ. ಅದೇ ಸಮಯದಲ್ಲಿ ಮಂದಿರವು ರಚನೆಯಾಗಿದೆ. ಭಜನಾ ಮಂದಿರದ ಭಜನೆಯನ್ನು ಮುಂದುವರಿಸಿಕೊಂಡು ಹೋಗುವಂಥೇಳಿ ನಾವೆಲ್ಲ ಊರಿನ ಗಣ್ಯರು ಸೇರಿ ಈಗ ಇದನ್ನು ಜೀರ್ಣೋದ್ಧಾರ ಮಾಡಿ ನೂತನ ಭಜನಾ ಮಂದಿರದ ರಚನೆ ಆಗ್ತಾ ಇದೆ. ಬಹಳ ಸಂತೋಷದ ವಿಷಯ. ಎಲ್ಲರಿಗೂ ಭಜನೆಯಲ್ಲಿ ಭಾಗವಹಿಸುವ ಆಸಕ್ತಿ ಬರಲಿ. ಭಜನೆ ಅಂತ ಹೇಳೋದು ಏಕಾಗ್ರತೆಗೂ ಮನಃಶಾಂತಿಗೂ ಬಹಳ ಒಂದು ಮುಖ್ಯವಾದ ವಿಷಯ. ಈ ಭಜನಾ ಮಂದಿರಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಹಲವಾರು ವರ್ಷಗಳಿಂದ ಈ ಒಂದು ಭಜನಾ ಮಂದಿರದಲ್ಲಿ ಏನು ನಮ್ಮ ಹಿಂದುಗಡೆ ಕಾಣುವಂಥ ಒಂದು ಹಳೆಯ ಭಜನಾ ಮಂದಿರ ಇದೆ. ಈ ಭಜನಾ ಮಂದಿರದಲ್ಲಿ ಭಜನಾ ಸೇವೆಯನ್ನು ಮಾಡಿದಂಥ ಒಬ್ಬ ಹಿರಿಯ ಭಜಕರು ಶ್ರೀಯುತ ವಿಠಲ್ ರೈಗಳು ನಮ್ಮ ಜೊತೆ ಇದ್ದಾರೆ. ನಾವು ಸಾಧಾರಣ ಒಂದು 75ನೇ ಇಸವಿಯಿಂದ ನಾವು ಈ ಭಜನಾ ಮಂದಿರಕ್ಕೆ ಬರ್ತಾ ಇದ್ದೇವೆ. ಅದರಲ್ಲಿ ಭಜನೆ ಅಂದರೆ ಕಾಸ್ಪಾಡಿ ಫ್ಯಾಮಿಲಿ ಅಂದರೆ ಅದು ಭಜನಾ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಅವರಿಂದಾಗಿ ನಾವು ಸಹ ಅವರೊಟ್ಟಿಗೆ ಕೂಡಿಕೊಂಡು ಭಜನೆಯನ್ನು ಮಾಡ್ತಾ ಇದ್ದೆವು. ಆ ಸಮಯದಲ್ಲೆಲ್ಲ ಇಲ್ಲಿ ಶಿವರಾಯ ಭಟ್ರು ಅಂತ ಒಬ್ಬರು ಇದ್ದರು ಅರ್ಚಕರು. ಅವರು ಶನಿವಾರ ಮನೆಗೆ ಹೋಗಿ ನಿಮ್ಮದೊಂದು ಭಜನೆ ಆಗಬೇಕು, ನಿಮ್ಮಿಂದೊಂದು ಭಜನೆ ಆಗಬೇಕು ಅಂತ ಹೇಳಿ ಭಜನೆ ಮಾಡಿಸ್ತಾ ಇದ್ದರು. ಆ ಟೈಮಲ್ಲಿ ಭಜನೆ ಮಾಡಲಿಕ್ಕೆ ಸ್ವಲ್ಪ ಆಗ ಕಷ್ಟ ಇತ್ತು. ಎಲ್ಲರೂ ಸ್ವಲ್ಪ ಅನುಕೂಲದಲ್ಲಿ ಸ್ವಲ್ಪ ಕಷ್ಟ ಇತ್ತು. ಆ ಸಮಯದಲ್ಲಿ ಅವರು ಕಷ್ಟದಲ್ಲಿ ಭಜನೆ ಮಾಡಿಸ್ತಾ ಇದ್ದರು. ಹಾಗೆ ಮುಂದುವರಿತಾ ಸ್ವಲ್ಪ ಅಭಿವೃದ್ಧಿ ಆಗಿಕೊಂಡು ಬಂದು ಏಕ ಭಜನೆ, ಅದರ ಕೊಂದಲಕಾಡು ಶಂಕರ ಭಟ್ರು ವರ್ಷಕ್ಕೊಮ್ಮೆ ಏಕ ಭಜನೆ ಅಂತ ಮಾಡ್ತಿದ್ದರು. ಅದು ಬೀದಿ ಭಜನೆ ಆಗ್ತಿತ್ತು. ಬೀದಿ ಭಜನೆಯನ್ನು ಇಲ್ಲಿಂದ ಕೊಯನಾಡುವರೆಗೆ ನಾವು ಬೀದಿಯಲ್ಲಿ ಭಜನೆ ಮಾಡಿಕೊಂಡು ಹೋಗಿದ್ದೆವು. ಆಗ ಜನಸಂಖ್ಯೆ ಜಾಸ್ತಿ ಇತ್ತು ಭಜನೆಗೆ. ಈಗ ಜನಸಂಖ್ಯೆ ಭಜನೆಗೆ ಅಂತಿಲ್ಲ, ಜನವೇ ಬರುವುದಿಲ್ಲ. ಮೊದಲಿಂದ ಭಜನೆಗೆ ಇಲ್ಲಿಂದ ಕೊಯನಾಡಿಯಿಂದ ಇಲ್ಲಿವರೆಗೆ ಜನ ಇದ್ದರು. ಹಾಗೆ ಆ ಕೊಯನಾಡಿಗೆ ಹೋಗಿ ಅಲ್ಲಿಂದ ನಾವು ಇಲ್ಲಿ ಕಲ್ಲುಗುಂಡಿ ಕೂಲಿ ಶೆಡ್ಡು ಅಲ್ಲಿವರೆಗೆ ಹೋಗಿ ಹಿಂದಿರುಗಿ ಬಂದು ಭಜನಾ ಮಂದಿರವನ್ನು ಸೇರುತ್ತಿದ್ದೆವು. ಹಾಗೆ ಅಷ್ಟಮಿ ದಿವಸ ಹಾಗೆ ಅರ್ಧ ಏಕ ಭಜನೆ ಅಂತ ಮಾಡುತ್ತಿದ್ದೆವು. ಆಗ 1000 ಲೆಕ್ಕ ಜನ ಸೇರುತ್ತಿತ್ತು. ಈ ಭಜನಾ ಮಂದಿರದ ಒಂದು ಜೀರ್ಣೋದ್ಧಾರ ಸಮಿತಿಯ ಸದಸ್ಯರಾದಂತಹ ಮನೋಹರ್ ನಮ್ಮ ಜೊತೆ ಇದ್ದಾರೆ. ನನಗೆ ತಿಳಿದ ಪ್ರಕಾರ ನನ್ನ ತಂದೆಯವರು ಹೇಳ್ತಿದ್ದ ಮಾತು, ನನ್ನ ಅಜ್ಜ ಇಲ್ಲಿ ಪೂಜೆ ಮಾಡಿಕೊಂಡಿದ್ದರು. ಅಂದಾಜು ಒಂದು 17-16 ವರ್ಷವೇನೋ
ಹೇಳ್ತಿದ್ರು ನನ್ನ ತಂದೆಯವರು. ಈ ಭಜನಾ ಮಂದಿರದ ಹಿಂದುಗಡೆಯ ಜಾಗವೇ ನಮ್ಮ ವಾಸಸ್ಥಾನದ ಇದಾಗಿರ್ತದೆ. ಹಿಂದೆ ನನ್ನ ಅಜ್ಜನ ಕಾಲದಲ್ಲಿ ಅಲ್ಲೇ ಮನೆ ಇತ್ತು. ಭಾಳ ಬಡತನದ ಕಷ್ಟಗಳಾದ ಜೀವನಗಳಾಗ ಎಲ್ಲ ಜನರದ್ದು. ಆಮೇಲೆ ಏನಾಯ್ತು ಅಂತ ಹೇಳಿದರೆ, ಅವರಿಗೆ ತಿಳಿದ ಪ್ರಕಾರ ಹಿಂದೆ ಭಜನಾ ಮಂದಿರ ಅಲ್ಲಿ ಇತ್ತು. ಕೊಂದಲಕಾಡು ಶಂಕರ ಭಟ್ರ ನೇತೃತ್ವ, ಶ್ರೀಯುತ ನಾರಾಯಣ ಭಟ್ರವರ ತಂದೆಯವರು, ಅವರ ನೇತೃತ್ವದಲ್ಲಿ ಇಲ್ಲಿ ವ್ಯವಸ್ಥೆಗಳೆಲ್ಲ ನಡೀತಾ ಇತ್ತು. ಆಗ ಪೋಷಕರಾಗಿ ಕೆಲವರು ಗೋಪಾಲಕೃಷ್ಣ ಇದ್ದರು. ಅದರಿಂದ ಹಿಂದೆ ಕೆಲವರು ರಾಮಚಂದ್ರಯ್ಯನವರು ಇದ್ದರು. ಈಗಿನ ಗೌರವಾಧ್ಯಕ್ಷರಾದ ರಾಜಾರಾಮರ ಅಜ್ಜ ರಾಮಚಂದ್ರಯ್ಯನವರ ನೇತೃತ್ವದಲ್ಲಿ ನಡೀತಿತ್ತು. ಮತ್ತು ಲಭ್ಯ ಅಲಿಖಿತ ಮಾಹಿತಿ ಅಂದರೆ ಬಾಯಿಂದ ಬಾಯಿಗೆ ಬಂದ ಮಾಹಿತಿ ಪ್ರಕಾರ ಹಿರಿಯರು ಯಾರೋ ಇಲ್ಲಿ ಮುಳಿಹಾಡಿನ ಭಜನಾ ಮಂದಿರ ಸ್ಥಾಪನೆ ಮಾಡಿ ಆರಾಧನೆ ಮಾಡ್ತಿದ್ರು. ಕಾಲಾನುಘಟ್ಟದಲ್ಲಿ ಕುರುಂಜಿ ವೆಂಕಟರಮಣ ಗೌಡರ ತಂದೆಯವರು ಇಲ್ಲಿಗೆ ಈ ಊರಿನಲ್ಲಿ ಶಾಲೆ ಪ್ರಾರಂಭಗೊಂಡ ಕಾಲದಲ್ಲಿ ಅಧ್ಯಾಪಕರಾಗಿ ಬಂದು ಆ ವ್ಯವಸ್ಥೆಯನ್ನು ನಡೆಸ್ತಿದ್ರು. ಆ ಬಳಿಕ ಕುರುಂಜಿ ನಮ್ಮ ಕೆ ಆರ್ ಗಂಗಾಧರ್ರವರ ಮಾಸ್ಟರ್ ತಂದೆ ಕುರುಂಜಿ ರಾಮಯ್ಯ ಮಾಸ್ಟರ್ ಅದನ್ನು ಮುಂದುವರಿಸಿದರು. ಅವರಿಗೆ ಸಹಕಾರಿಯಾಗಿ ಬಂಟೋಡಿ ಲಿಂಗಪ್ಪ ಗೌಡರು ಇದ್ದರು ಅಂತ ಹೇಳುವಂಥ ಮಾಹಿತಿ ನಮಗೆ ಬಾಯಿಂದ ಬಾಯಿಗೆ ತಿಳಿದ ಪ್ರಕಾರ ತಿಳಿಯುತ್ತದೆ. ಆ ಬಳಿಕ ಮುಂದುವರೆದು ಕೆಲವರು ಆರ್ಥಿಕ ಸಂಕಷ್ಟ ಬರೋ ಸಂದರ್ಭದಲ್ಲಿ ಕೆಲವರು ರಾಮಚಂದ್ರಯ್ಯ, ಕೊಂದಲಕಾಡು ಶಂಕರ ಭಟ್ರ ನೇತೃತ್ವದಲ್ಲಿ ಮತ್ತೆ ಅಲ್ಲಿ ಒಂದು ಮಂದಿರ ನಿರ್ಮಾಣ ಆಯಿತು ಅಂತ ಹೇಳುವಂತಹ ಮಾಹಿತಿ ಒಂದು ತಿಳಿದು ಬರ್ತದೆ. ಅದು ಕೊಂದಲಕಾಡು ಶಂಕರ ಭಟ್ರ ತಮ್ಮ ನಾರಾಯಣ ಭಟ್ರು ಅಂತ ಹೇಳುವವರು ಇದ್ದರಂತೆ. ಅವರ ಮಗ ರಾಮಕೃಷ್ಣ ಅಂತ ಹೇಳುವವರು ಅನಿರೀಕ್ಷಿತ ಮೃತಪಟ್ಟಾಗುವಾಗ ಅವರ ಹೆಸರಿನಲ್ಲಿ ಆ ಮಂದಿರವನ್ನು ಸ್ಮರಣಾರ್ಥ ಮಂದಿರ ನಿರ್ಮಿಸಿಕೊಟ್ಟು ಅದನ್ನು NS ದೇವಪ್ರಸಾದರವರ ತಂದೆ ಸಣ್ಣಯ್ಯ ಪಟೇಲರು ಉದ್ಘಾಟನೆ ಮಾಡಿ ಆ ಮಂದಿರಕ್ಕೆ ರಾಮಕೃಷ್ಣ ಅಂತ ಹೇಳುವಂಥ ಹೆಸರನ್ನು ಇರಿಸಿದ್ರು. ಅಂದರೆ ಆ ತೀರಿಯೋದವರ ಹೆಸರು ರಾಮಕೃಷ್ಣ ಆಗಿತ್ತು. ಆ ಹೆಸರನ್ನು ಇರಿಸಿದ್ರು ಅಂತೇಳಿ ಈ ಊರಿನ ಹಿರಿಯರಾದಂಥ ಅಡ್ಕಾರು ಪುರುಷೋತ್ತಮ ಗೌಡರು ಹೇಳ್ತಾರೆ. ಅವರು ಆಗ 7-8 ವರ್ಷದ ಹುಡುಗನಾಗಿದ್ದರಂತೆ. ಈ ಮಂದಿರದ ಉದ್ಘಾಟನೆಗೆ ಅವರು ಆ ಸಂದರ್ಭದಲ್ಲಿ ಬಂದಿದ್ದೇನೆ ಅಂತ ಹೇಳುವಂಥ ಮಾಹಿತಿಯನ್ನು ಅವರು ಕೊಡ್ತಾರೆ. ಹಾಗೆ ಅದು ಆ ಮಂದಿರದಲ್ಲಿ ರಾಮಕೃಷ್ಣ ಅಂತ ಹೇಳುವಂತಹ ಒಂದಿದಾಯಿತು. ಮತ್ತೆ ಆ ಬಳಿಕ ಎಲ್ಲ ದಾಖಲೆಗಳಲ್ಲಿ ರಾಮಕೃಷ್ಣ ಭಜನಾ ಮಂದಿರ ಅಂತೇಳಿ ಉಂಟು. ಆದರೆ ಪ್ರಧಾನವಾಗಿ ಆರಾಧನೆ ಆಗುವುದು ದುರ್ಗಾದೇವಿಯನ್ನು ಒಳಗಿಂದ ದೇವಿ ಶಕ್ತಿಯನ್ನು ಅಲ್ಲಿ ಆರಾಧನೆ ಆಗ್ತಾ ಉಂಟು. ವಾರ ಭಜನೆ ಆಗ್ತಿತ್ತು, ಏಕಹ ಭಜನೆ ಆಗ್ತಿತ್ತು, ಮತ್ತು ಮದುವೆಗಳೆಲ್ಲ ನಡೀತಿತ್ತು. ತುಂಬ ನಾವು ಸಣ್ಣದಿರುವಾಗ ನೋಡಿದ್ದೇವೆ, ಹಿಂದೆ ಹಿರಿಯರದು ತುಂಬ ಮದುವೆಗಳು ನಡೀತಿತ್ತು ಅಂತೆಲ್ಲ ಬಾಯಿಂದ ಬಾಯಿಗೆ ಮಾತಾಡೋದೆಲ್ಲ ಕೇಳಿ ಬರ್ತದೆ. ಈ ಭಜನಾ ಮಂದಿರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿಯ ಜೀರ್ಣೋದ್ಧಾರ ಸಮಿತಿಯ ಒಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀಯುತ ಚಂದ್ರಶೇಖರ್ BK ಅವರಿದ್ದಾರೆ. ನಾನು ಸ್ಥಳೀಯವನ್ನೇ. ನಾನು ಚಿಕ್ಕಂದಿರುವಾಗಲೇ ಇದೇ ಶಾಲೆಯಲ್ಲಿ ಓದಿದವನು. ಮತ್ತು ನಮ್ಮ 1, 2, 3ನೇ ಕ್ಲಾಸೆಲ್ಲ ನಮ್ಮ ಹಳೆ ರಾಮಕೃಷ್ಣ ಭಜನಾ ಮಂದಿರದಲ್ಲಿ ಆಗಿ ಹೋಗಿರ್ತದೆ. ನಾನು ಕರ್ತವ್ಯದಲ್ಲಿರುವಾಗಲೇ ನಮಗೆ ಇಲ್ಲಿ ಒಂದು ಭಜನಾ ಮಂದಿರ, ಹಳೆ ಭಜನಾ ಮಂದಿರ ಇತ್ತಲ್ಲ, ಅದನ್ನೊಂದು ಹೊಸದಾಗಿ ಮಾಡಬೇಕು ಅಂತ ಹೇಳೋ ಒಂದು ಮನಸ್ಸು ನನ್ನಲ್ಲಿತ್ತು. ಅದೇ ಪ್ರಕಾರ ನಾವು ಇಲ್ಲಿಯ ಜನಗಳು, ನಾವು ರಾಜಗೋಪಾಲ್ನವರು ಮತ್ತು ಪೇರಲ್ ನಾಗೇಶ್ನವರು ಇವರಲ್ಲೆಲ್ಲ ನಾನು ಹೇಳಿದೆ, ನಾವೊಂದು ಭಜನಾ ಮಂದಿರವನ್ನು ಹೊಸದಾಗಿ ನಿರ್ಮಿಸುವ ಅಂತ. ಅದಕ್ಕೆ ನಾನು ಆಗಲೇ ಹೇಳಿದೆ, ನಾನೊಂದು 25,000 ರೂಪಾಯಿ ಹಣವನ್ನು ನಾನು ಪಾವತಿಸ್ತೇನೆ ಅಂತೇಳಿ ಒಂದು 10 ವರ್ಷದ ಹಿಂದೆ ಹೇಳಿದ್ದೇನೆ. ಆದರೆ ಅದು ನಮಗೆ ಕೂಡಿ ಬರಲಿಲ್ಲ. ಆದರೆ ನಾವು ನಿವೃತ್ತಿ ಆದ ಮೇಲೆ ನಮ್ಮ ರಾಜಗೋಪಾಲ್ನವರು, ಶ್ರೀಧರನವರು, ನಾವು 3 ಜನರು ನಿವೃತ್ತಿಯಾಗಿ ಇದೇ ಊರಲ್ಲಿಯೇ ಇರುವಂಥ ಪ್ರಸಂಗ ಬಂತು. ಆಗ ಅವರು ನಮ್ಮನ್ನೊಂದು ಈ ಒಂದು ಕಮಿಟಿಯೆಲ್ಲ ಮಾಡಿ ಜೀರ್ಣೋದ್ಧಾರದ ಒಂದು ಕಮಿಟಿಯನ್ನು ಮಾಡಲಾಯಿತು. ಕಮಿಟಿಯಲ್ಲಿ ನಮ್ಮ ರಾಜಗೋಪಾಲರನ್ನು ಅಧ್ಯಕ್ಷರನ್ನಾಗಿ ಮಾಡುವಂಥ ಎಲ್ಲರೂ ಸರ್ವ ಸಮ್ಮತಿಯಿಂದ ಒಪ್ಪಿಕೊಂಡರು. ಮತ್ತು ಶ್ರೀಧರ್ ದುಗ್ಗಾಳ ಇವರು ASI ಆಗಿ ರಿಟೈರ್ಡ್ ಆದವರು, ಅವರನ್ನು ಕೋಶಾಧಿಕಾರಿಯಾಗಿ ಮಾಡಿದರು. ನಂತರ ಕಾರ್ಯದರ್ಶಿಯಾಗಿ ನನ್ನನ್ನು ಅನುಮೋದಿಸಿದರು. ನಾನು ಹೇಳಿದೆ, ನಾನು ತುರ್ತು ಕೆಲಸದಲ್ಲಿ ಇರ್ತೇನೆ, ನಾನು ನಿವೃತ್ತಿ ಆದರೂ ಪಶುಪಾಲನಾ ಇಲಾಖೆಯಲ್ಲಿ ದುಡಿದವನು. ಆದರೂ ನಮ್ಮ ಊರಿನ ಒಂದು ಭಜನಾ ಮಂದಿರ ಇದರ ಒಂದು ಲೆಕ್ಕಪತ್ರಗಳನ್ನು ಚೆನ್ನಾಗಿ ಇಟ್ಟುಕೊಂಡು ಅದು ಪಾರದರ್ಶಕವಾಗಿರುವಂತೆ ನೋಡಿಕೊಳ್ಳುವುದು ನನ್ನ ಕರ್ತವ್ಯ ಅಂತ ತೀರ್ಮಾನಿಸಿ, ಸುಮಾರು ನಾವು ಈಗ ಈ ಭಜನಾ ಮಂದಿರಕ್ಕೆ ಒಂದು 30-35 ಲಕ್ಷದಷ್ಟು ಹಣವನ್ನು ನಾವು ಸಂಗ್ರಹಿಸಿದ್ದೇವೆ. ದಾನಿಗಳು ಉದಾರವಾಗಿ ದಾನ ಮಾಡಿದ್ದಾರೆ. ನಮ್ಮ ಊರಿನವರು ಪ್ರತಿಯೊಂದು ಮನೆಯಿಂದಲೂ 5,000ಕ್ಕಿಂತ ಮೇಲ್ಪಟ್ಟು ಕೊಟ್ಟಿರ್ತಾರೆ. ಪರ ಊರಿನವರು ದಾನ ಮಾಡಿದ್ದಾರೆ. ನಮಗೆ ಒಂದು 25ರಿಂದ 1 ಲಕ್ಷದವರೆಗೂ 5 ಲಕ್ಷದವರೆಗೂ ದಾನ ಮಾಡಿದವರು ಇದ್ದಾರೆ. ಇದರಲ್ಲಿ ಟೋಟಲಾಗಿ ಒಂದು 35 ಲಕ್ಷವನ್ನು ಇದರಲ್ಲಿ ನಾವು ಸಂಗ್ರಹ ಆಗಿದೆ. ಅಷ್ಟೇ ನಾವು ಖರ್ಚು ಮಾಡಿದ್ದೇವೆ. ಕೆಲವರು ದಾನದ ರೂಪದಲ್ಲಿ ಸಹ ಕೊಟ್ಟಿದ್ದಾರೆ. ಕಲ್ಲುಗಳನ್ನು ನಮ್ಮ ದನಿಗಳು ನಮಗೆ ಗರ್ಭಗುಡಿಗೆ ಬೇಕಾಗುವ ಮರಗಳನ್ನು ಒದಗಿಸಿಕೊಟ್ಟಿರ್ತಾರೆ. ಇನ್ನೂ ನಮಗೊಂದು 30-35 ಲಕ್ಷದಷ್ಟು ಹಣ ಬೇಕು ನಮಗೆ ಇದನ್ನು ಸಂಪೂರ್ಣಗೊಳಿಸಬೇಕಾದರೆ. ಈ ಮಂದಿರದ ಒಬ್ಬ ಜೀರ್ಣೋದ್ಧಾರ ಸಮಿತಿಯ ಕೋಶಾಧಿಕಾರಿಯಾಗಿ ಶ್ರೀಯುತ ಶ್ರೀಧರ್ ಅವರು ನಮ್ಮ ಜೊತೆ ಇದ್ದಾರೆ. ನಾವು ಚಿಕ್ಕ ಪ್ರಾಯದಿಂದಲೇ ಇದೇ ಶಾಲೆಯಲ್ಲಿ ನಾವು ಓದ್ತಿದ್ದ. ಆಗ
ಭಜನೆ ಸಮಯದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ಶಾಲಾ ಮಕ್ಕಳಿಗೆ ಅಂತ ಭಜನೆ ನೀಡ್ತಿದ್ದರು. ಆ ಸಮಯದಲ್ಲಿ ನಾವೆಲ್ಲರೂ ಹೋಗಿ ಅಲ್ಲಿ ಸಂಜೆವರೆಗೆ ಭಜನೆ ಮಾಡ್ತಿದ್ದ. ಮತ್ತು ನಮ್ಮ ಸಂಜೆ ಅದನ್ನು 6 ಗಂಟೆ ನಂತರ ಹೊರಗಡೆ ಊರಿನಿಂದ ಭಕ್ತವೃಂದದವರು ಬಂದು ಭಜನೆಯನ್ನು ಹಾಡಿ ಇಡೀ ಬೆಳಗ್ಗಿನ ಜಾವದವರೆಗೆ ಭಜನೆ ಮುಗಿಸಿ ಮತ್ತೆ ಊರವರು ಮಂಗಳಾರತಿಯನ್ನು ಮಾಡಿ ಮುಗಿಸ್ತಿದ್ರು. ಅಂದರೆ ಬೆಳಗ್ಗಿನ ಜಾವ 6 ಗಂಟೆವರೆಗೂ ಸಹ ಭಜನೆಯನ್ನು ನಡೀತಿತ್ತು. ಅಂದರೆ ಆ ಭಜನಾ ಸಮಯದಲ್ಲಿ ಇಲ್ಲಿ ಜಾತ್ರೆಯಾಗಿ ನಡೀತಿದೆ, ಅದೇ ರೀತಿಯ ಜಾತ್ರೆದ ಥರನೇ ನಡೀತಿತ್ತು. ಅಷ್ಟು ಜನ ಸೇರ್ತಿದ್ದರು, ಅಷ್ಟೇ ಒಳ್ಳೆಯತನಾಗಿ ನಡೆದೋಗ್ತಿರ್ತಿತ್ತು. ಅದು ಕೆಲಸ ಕಾರ್ಯಗಳು ತುಂಬ ಚೆಂದಾಗಿ ನಡೀತವೆ. ಇನ್ನೂ ಸಾಧಾರಣ ನಮ್ಮದು ಮೇ ತಿಂಗಳ ಒಳಗೆ ಈ ಭಜನಾ ಮಂದಿರದ ಕೆಲಸವನ್ನು ಫಿನಿಷ್ ಮಾಡಿ ನಾವು ಭಜನಾ ಮಂದಿರದ ಉದ್ಘಾಟನೆಯನ್ನು ಮಾಡಿಸಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಭಜನಾ ಮಂದಿರದ ಜೀರ್ಣೋದ್ಧಾರ ಸಮಿತಿ ಉಪಾಧ್ಯಕ್ಷರಾದಂಥ ಶ್ರೀಯುತ ಮಾಧವಗೌಡ ನಮ್ಮ ಜೊತೆ ಇದ್ದಾರೆ. ನಮ್ಮ ಈ ಭಜನಾ ಮಂದಿರ ಸುಮಾರು 100 ವರ್ಷಗಳಿಂದ ಮೇಲ್ಪಟ್ಟು ಇತಿಹಾಸ ಇರುವ ಭಜನಾ ಮಂದಿರ. ಆ ಕಾಲದಲ್ಲಿ ಈ ಭಜನಾ ಮಂದಿರದಲ್ಲಿ ನನಗೆ ತಿಳಿದ ನನ್ನ ಪ್ರಾಯಕ್ಕೆ ಬಂದ ಮೇಲೆ ಈ ಭಜನಾ ಮಂದಿರದಲ್ಲಿ ವರ್ಷಕ್ಕೆ ಒಂದು ಏಕಭಜನೆ, ಅಂದರೆ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ನಾಳೆ ಬೆಳಿಗ್ಗೆ 6 ಗಂಟೆಯವರೆಗೆ ಆಗ್ತಿತ್ತು. ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿವಸ ಅರ್ಧ ಏಕಭಜನೆ ಅಂತೇಳಿ ಸಂಜೆಯಿಂದ ಮಾರನೇ ದಿವಸ ಬೆಳಿಗ್ಗೆವರೆಗೆ ಅರ್ಧ ಏಕಭಜನೆ ಆಗ್ತಿತ್ತು. ಏಕಭಜನೆಗೆ ಮೊದಲು 3 ಶನಿವಾರ, ಅಂದರೆ ಒಂದು ಬಂಟೋಡಿಯವರದು, ಒಂದು ಕೀಲಾರವರದು, ಒಂದು ಕುಂದಲಕಾಡು ಶಂಕರ ಭಟ್ರದ್ದು ಬೀದಿ ಭಜನೆಯಲ್ಲಿ ಆಗ್ತಾಯಿತ್ತು. ಆ ಬೀದಿ ಭಜನೆ ಇಲ್ಲಿಂದ ಒಂದು ದಿವಸ ದೇಶಕೋಡಿ, ಒಂದು ದಿವಸ ಸಂಪಾಜಿ, ಇನ್ನೊಂದು ದಿವಸ ಕೊಯ್ನಾಡುವರೆಗೆ ಮೆರವಣಿಗೆ ಹೋಗಿ ಬರ್ತಾ ಇತ್ತು. ಮತ್ತು ಏಕಭಜನೆಯಲ್ಲಿ ಆಗ ಇದೆಲ್ಲ ಇರಲಿಲ್ಲ, ಈ ರಂಗ ಇದೆಲ್ಲ ಇರಲಿಲ್ಲ. ಇಲ್ಲಿ ಫುಲ್ಲು ಚಪ್ಪರ ಹಾಕಿ ಇಲ್ಲಿ ಫುಲ್ಲು ಜನ ಇರ್ತಿದ್ರು. ದೊಡ್ಡ ಜಾತ್ರೆ ಟೈಪ್ ಇತ್ತು. ಮತ್ತು ಎಲ್ಲ ಅಂಗಡಿ ಸಂತೆ ಎಲ್ಲ ಬರ್ತಿತ್ತು. ಅಷ್ಟು ದೊಡ್ಡ ಫಂಕ್ಷನ್ ಇಲ್ಲಿ ಆಗ್ತಿರಲಿಲ್ಲ. ಅದೇ ಫಸ್ಟು ಏಕಭಜನೆ ದೊಡ್ಡ ಫಂಕ್ಷನ್ ಆಗಿ ಇಲ್ಲಿ ನಡೀತಾ ಇತ್ತು. ಆಮೇಲೆ ಇದು ನಡೀತಾ ಇದ್ದು ಈಗ ಸುಮಾರು ಒಂದು 8-10 ವರ್ಷದಿಂದ ಈ ಭಜನಾ ಮಂದಿರದಲ್ಲಿ ಏಕಭಜನೆ ನಿಂತು ಹೋಗಿದೆ. ಕೊರೋನಾ ಟೈಮಲ್ಲಿ ನಿಂತು ಹೋಗಿದೆ. ಆಮೇಲೆ ಇದು ಉದ್ಧಾರಕ್ಕೆ ಬರಲಿಲ್ಲ. ಆಮೇಲೆ ನಮಗೆಲ್ಲ ಮನಸ್ಸಾಗಿ ಇದು ಏಕೆ ಹೀಗಾಯಿತು. ನಾನು ನೋಡುವಾಗ ನಮಗಿಂತ ನಂತರ ಅರಂತೋಡು, ಅರಂಬೂರು, ಸುಳ್ಯ, ಕನಕಮಜಲು, ಜಾಲಸೂರು ಭಜನಾ ಮಂದಿರಗಳು ನೋಡಿದರೆ ನಮ್ಮ ಭಜನಾ ಮಂದಿರ ಪರಿಸ್ಥಿತಿ ಹದಗೆಟ್ಟಿತ್ತು. ಇಷ್ಟು ಅಲ್ಲೆಲ್ಲ ಈ ರೀತಿ ಭಜನಾ ಮಂದಿರ ಇಲ್ಲದಲ್ಲಿ ಉದ್ಧಾರ ಆಯಿತು. ನಮ್ಮ ಭಜನಾ ಮಂದಿರ ಕೆಟ್ಟು ಹೋಯ್ತೇಳಿ ಭಾರಿ ಮನಸ್ಸಿಗೆ ಬೇಸರ ಆಯಿತು. ಮತ್ತು ಎಲ್ಲ ಸೇರಿ ಒಂದು ಸಭೆಯನ್ನು ಮಾಡಿ ಇಲ್ಲಿ ಒಂದು ಭಜನಾ ಮಂದಿರ ಆಗಬೇಕಂತೇಳಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ನಮ್ಮ ಜೊತೆ ರವಿ ಅವರಿದ್ದಾರೆ, ಜೀರ್ಣೋದ್ಧಾರ ಸಮಿತಿಯ ಒಬ್ಬ ಸದಸ್ಯರಾಗಿ ಈ ಮಂದಿರದ ಕಳೆದ ಹಲವಾರು ವರ್ಷಗಳಿಂದ ಈ ಮಂದಿರದಲ್ಲಿ ತೊಡಗಿಸಿಕೊಂಡವರು ಕೂಡ. ನನ್ನ ತಂದೆ ಸಾಧಾರಣ ಒಂದು 1975ನೇ ಇಸವಿನಿಂದ ನನ್ನ ತಂದೆ ಇಲ್ಲಿ ಭಜನಾ ಮಂದಿರದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದರು. ಆವಾಗ ನಾನೊಂದು ಸಾಧಾರಣ ಒಂದು 5-6ನೇ ಕ್ಲಾಸ್ನೇ ಇರ್ಬೋದು. ಆವಾಗ ನಮಗೆ ವಾರಕ್ಕೆ ಒಂದೊಂದು ತಾಳಮದ್ದಲೆ ಆಗ್ತಿತ್ತು, ಆದಿತ್ಯವಾರ. ಆನಂತರ ಶನಿವಾರ ಭಜನೆ ಆಗ್ತಿತ್ತು. ತಾಳಮದ್ದಲೆಗೆ ನಾವೆಲ್ಲ ಬರ್ತಿದ್ವಿ. ನಾನು ನನ್ನ ತಮ್ಮ ಎಲ್ಲ ಗಿಂಬೆಲ್ಲ ಹಿಡ್ಕೊಂಡು ಚಾಯ್ ಹಾಕಿ ಮಾಡಲಿಕ್ಕೆ, ಮತ್ತು ಯಕ್ಷಗಾನ ಎಲ್ಲ ತಾಳಮದ್ದಲೆ ಎಲ್ಲ ನೋಡಲಿಕ್ಕೆಲ್ಲ ನಾವು ಬರ್ತಿದ್ವಿ. ಆದರೆ ಎಂತ ಅಂತೇಳಿ ನಮಗೆ ಅಷ್ಟು ತಿಳುವಳಿಕೆ ಇರಲಿಲ್ಲ ಅವಾಗೆಲ್ಲ. ಮತ್ತು ಸುಮಾರು ಜನ ಇಲ್ಲಿ ನಮ್ಮ ಮನೆಯವರು ಆಕಾಶನಿ, ಸುಬ್ರಾಯ ಸಂಪಾಜೆ, ಮತ್ತು ಜಬ್ಬರ್ ಸಮು, ಮತ್ತು ವಿಠಲಣ್ಣ, ಮತ್ತು ಜಯಾನಂದ ಸಂಪಾಜೆ, ದೇವಕರ್ ರೈ ಅವರೆಲ್ಲ ಇಲ್ಲಿ ಬಣ್ಣಕಾರಿಕೆ ಎಲ್ಲ ಮಾಡಿ ಎಲ್ಲ ತಾಳಮದ್ದಲೆಲ್ಲ ಕಲ್ತಿದ್ದು ಇಲ್ಲಿ ನಮ್ಮ ಇಲ್ಲಿ ಭಜನಾ ಮಂದಿರದಲ್ಲಿ ಇಲ್ಲೆಲ್ಲ ಕಲ್ತಿದ್ವು. ಮತ್ತು ವಾರಕ್ಕೆ ಸರಿ ಒಂದೊಂದು ತಾಳಮದ್ದಲೆ ಆಗ್ತಿತ್ತು ಇಲ್ಲಿ ಭಜನಾ ಮಂದಿರದಲ್ಲಿ. ಬಣ್ಣಗಾರಿಕೆ, ನಾಟ್ಯ ತರಬೇತಿ ಕಾರ್ಯಕ್ರಮ ಆಗ್ತಿತ್ತು. ಇಲ್ಲಿ ಮುಂದೆನೂ ಇಲ್ಲಿ ನಮ್ಮ ಹೊಸ ಭಜನಾ ಮಂದಿರದಲ್ಲಿ ಸಹ ಇನ್ನು ನಡಿಬೇಕಂತೇಳಿ ನಮ್ಮದೊಂದು ಆಸೆ ಉಂಟು. ಈ ಮಂದಿರದ ಒಬ್ಬ ಆಡಳಿತ ಸಮಿತಿಯ ಒಬ್ಬ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿರುವವರು ಶ್ರೀಯುತ ಸತೀಶ್ ರವರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ನಿಮ್ಮ ಈ ಹಳೆಯ ಭಜನಾ ಮಂದಿರ ಹೊಸ ಭಜನಾ ಮಂದಿರದ ಒಂದು ಮೆರುಗನ್ನು ಅಥವಾ ಒಂದು ರೂಪವನ್ನು ಪಡ್ಕೊಳ್ಳುವಂಥ ಹಂತದಲ್ಲಿದೆ. ಈ ಸಂದರ್ಭದಲ್ಲಿ ನೀವು ಏನು ಹೇಳಲಿಕ್ಕೆ ಬಯಸ್ತೀರಾ? ನಾವು ಇದೇ ಊರಿನವರು. ನಾವು ಚಿಕ್ಕದಿರುವಾಗ ಶಾಲೆಗೆ ಇದು ಭಜನಾ ಮಂದಿರಕ್ಕೆ ಭಜನಾ ಕಾರ್ಯಕ್ರಮ ಎಲ್ಲ ಬರ್ತಾಯಿದ್ದೆವು. 2008ರಲ್ಲಿ ಹಳೆಯ ಭಜನಾ ಮಂದಿರದ ಒಂದು ಸಮಿತಿಯನ್ನು ರಚನೆ ಮಾಡಿದರು. ಅದರ ಕೆಲವು ಕಾರ್ಯದರ್ಶಿಗಳು ಅದನ್ನು ಬಿಟ್ಟು ಹೋಗಿದ್ದರು. ಹಾಗೆ ನನ್ನನ್ನು ಆಯ್ಕೆ ಮಾಡಿದರು 2008ರಲ್ಲಿ. 2008ರಿಂದ ಸಾಧಾರಣ 2019ರವರೆಗೆ ನಾವು ಕಾರ್ಯದರ್ಶಿಯಾಗಿ ದುಡಿದಿದ್ದೇನೆ. ಅಂದರೆ ಒಬ್ಬನೆಲ್ಲ ಎಲ್ಲರೂ ಸೇರಿಕೊಂಡು ನಾವು ಊರಿನವರು, ಹಿರಿಯರು, ಗ್ರಾಮದವರು ಎಲ್ಲ ಸೇರಿಕೊಂಡು ನಾವು ಭಜನಾ ಕಾರ್ಯಕ್ರಮ, ವಾರದ ಭಜನೆ, ಬೀದಿ ಭಜನೆ, ಏಕ ಭಜನೆ ಇದನ್ನೆಲ್ಲ ಮಾಡಿಸಿಕೊಂಡು ನಾವು ಬರ್ತಾಯಿದ್ದೆವು. ನಮಗೆ ಅರ್ಚಕರಾಗಿ ನಮ್ಮ ಪ್ರಭಾಕರ ಭಟ್ರವರು ನಮಗೆ
ಒಳ್ಳೆಯ ಭಜನಾ ಸೇವೆಗೆ ಅವರು ಪೂಜಾ ಕಾರ್ಯಕ್ರಮ ನಡೆಸ್ತಾಯಿದ್ರು. ಕುಂದಲಕಾಡು ಅವರು, ಊರಿನ ಹಿರಿಯರೆಲ್ಲರೂ ಕೂಡ ಸೇರಿಕೊಂಡು ನಾವು ಮಾಡ್ತಾ ಇದ್ದೆವು. ತದನಂತರ ಏನಾಯ್ತು ಅಂದರೆ 2019ರಲ್ಲಿ ಕೊರೋನಾ ಅಂತ ಹೇಳುವಂಥ ಮಹಾಮಾರಿ ಒಂದು ರೋಗ ಬಂತು. ತದನಂತರ ಎಲ್ಲರೂ ಮನೆಯಿಂದ ಮಕ್ಕಳನ್ನು ಕಳಿಸ್ಲಿಕ್ಕೆ ಭಯಪಡ್ತಿದ್ರು, ಇಲ್ಲಿ ಕೊರೋನಾ ಇರ್ಬೋದು ಹಾಗೆ ಹೀಗೆ ಅಂತೆಲ್ಲ ಹೇಳಿ. ತದನಂತರ ಸ್ವಲ್ಪ ಭಜನೆಗೆ ಬರೋರು ಮಕ್ಕಳು ಕಡಿಮೆ ಇದ್ದರು. ಮತ್ತು ಭಜನೆ ಸ್ವಲ್ಪ ಕಡಿಮೆಯಾಗಿ ನಿಂತಿರಿ ಹೋಯಿತು ಭಜನೆ. ನಮಗೆ ಸಹ ಒಂದು ಬೇಸರ ಇತ್ತು ಮನಸ್ಸಲ್ಲಿ, ನಮ್ಮ ಭಜನಾ ಮಂದಿರ ಹೀಗೆ ಆಯಿತು ಆಯಿತು, ಹೀಗೆ ನಾನೊಂದು ಪರಿಹಾರ ಕಂಡು ಹಿಡ್ಕೊಳ್ಬೇಕು, ನೂತನ ಭಜನಾ ಮಂದಿರ ಮಾಡಿಸಬೇಕು ಅಂತೇಳಿ. ಹಾಗೆ ನಮ್ಮ ಊರಿನ ಹಿರಿಯ ಮನೆತನ ಕೀಲಾರು, ಕೊಂದಲಕಾಡು, ಬಂಟೋಡಿ ಹೀಗೆ ಅವರನ್ನೆಲ್ಲ ನಾವು ಜೊತೆಯಾಗಿ ಇದು ಮಾಡಿಸಿಕೊಂಡು ಭಜನಾ ಮಂದಿರಕ್ಕೆ ಬೇಕಾಗುವಂಥ ಸಮಿತಿಯನ್ನೆಲ್ಲ ಒಂದು ನೂತನ ಸಮಿತಿಯನ್ನು ರಚನೆ ಎಲ್ಲ ಮಾಡಿ ಈಗ ನಾವು ಭಜನಾ ಮಂದಿರ ಒಂದು ಹಂತದಲ್ಲಿ ತಂದು ನಿಲ್ಲಿಸಿದ್ದೇವೆ. ಎಸ್, ನಮ್ಮ ಜೊತೆ ಪ್ರೇಮ್ ಕುಮಾರ್ ಅವರಿದ್ದಾರೆ. ಈ ಭಜನಾ ಮಂದಿರದ ಎಲ್ಲ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರು. ನಮ್ಮ ಭಜನಾ ಮಂದಿರ ಈಗ ಶುರುವಾಗಿರೋ ಹೊಸದಾಗಿ ನೂತನವಾಗಿ ಕಟ್ತಾ ಇರೋದು ನಮಗೆ ತುಂಬ ಸಂತೋಷದ ವಿಚಾರ. ನಮ್ಮ ತಂದೆಯವರು ಇಲ್ಲಿ ವಾಸ್ತು ವಿಚಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಹಾಗೂ ನಾವಿಲ್ಲಿ ಸಾರಣ್ಯ ಕೆಲಸದಲ್ಲಿ ಸ್ವಲ್ಪ ಜೋಡಿಸಿಕೊಂಡಿದ್ದೇವೆ. ಹಾಗೂ ಇಲ್ಲಿ ನಡೆಯುವಂಥ ಗಣೇಶೋತ್ಸವದ ಕಾರ್ಯಕ್ರಮ ನಡೀತದೆ, ಹಾಗೂ ಇತರ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಹಿಂದೆ ನಡೆದಂತೆ ಮುಂದೆಯೂ ನಡಿಬೇಕು ಅಂತ ನಮ್ಮೆಲ್ಲರ ಆಸೆ ಅಷ್ಟೆ. ಒಂದು ಸಲ ನಿಂತಿದ್ದ ಭಜನೆಯನ್ನು ಒಮ್ಮೆ ನಾವೆಲ್ಲ ಸೇರಿ ಒಂದು ಆರಂಭ ಮಾಡಿದ್ವಿ, ಆಮೇಲೆ ಅದು ಅಲ್ಲಿಗೆ ನಿಂತೋಯ್ತು. ಈಗ ಮತ್ತೆ ಆರಂಭವಾಗಿದ್ದು ತುಂಬ ಖುಷಿ ವಿಚಾರ. ಒಂದು ಭಜನಾ ಮಂದಿರದ ಇತಿಹಾಸ ಏನು ಎಂಬುದರ ಬಗ್ಗೆ ಭಾಳಷ್ಟು ವಿಶ್ಲೇಷಣೆಯನ್ನು ಇಲ್ಲಿ ಸ್ಥಳೀಯರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಅಂದರೆ ಈ ಭಜನಾ ಮಂದಿರ ಆಗಿನ ಕಾಲದಲ್ಲಿ ಒಂದು ಭಜನಾ ಮಂದಿರ ಮಾತ್ರವಾಗಿರಲಿಲ್ಲ, ಆಗಿನ ಕಾಲದಲ್ಲಿ ಈ ಪರಿಸರಕ್ಕೆ ಒಂದು ಆ ಶ್ರದ್ಧಾ ಕೇಂದ್ರ, ಕಲಾ ಕೇಂದ್ರವಾಗಿದೆ. ನಿಮಗೆಲ್ಲರಿಗೂ ಗೊತ್ತಿದೆ, ಕಲ್ಗುಂಡಿ ಸಂಪಾಜೆ ಅಂತ ಹೇಳಿದರೆ ಯಕ್ಷಗಾನದ ತವರೂರು. ಭಾಳಷ್ಟು ಮಂದಿ ಯಕ್ಷಗಾನ ಕಲಾವಿದರನ್ನು ಹುಟ್ಟು ಹಾಕಿದಂಥ ಊರು ಸಂಪಾಜೆ. ಈ ಸಂಪಾಜೆಯಲ್ಲಿ ಹುಟ್ಟು ಹಾಕಿದಂಥ ಯಕ್ಷಗಾನ ಮೇರು ಕಲಾವಿದರು ಇದೇ ಭಜನಾ ಮಂದಿರದಲ್ಲಿ ಶಿಬಿರದಲ್ಲಿ ತರಬೇತಿಯನ್ನು ಪಡೆದು ಇವತ್ತು ದೊಡ್ಡ ಮಟ್ಟದ ಒಬ್ಬ ಮೇರು ಕಲಾವಿದರಾಗಿ ಗುರುತಿಸಿಕೊಂಡಿದ್ದಾರೆ. ಅಂಥ ಇತಿಹಾಸವಿರುವಂಥ ಶ್ರೀ ರಾಮಕೃಷ್ಣ ಭಜನಾ ಮಂದಿರ ಇವತ್ತು ಜೀರ್ಣೋದ್ಧಾರಗೊಂಡು ಹೊಸದಾದ ಒಂದು ಭಜನಾ ಮಂದಿರಕ್ಕೆ ಪ್ರತಿಷ್ಠಾ ಕಲಶೋತ್ಸವಕ್ಕೆ ಸಿದ್ಧತೆಯನ್ನು ಪಡಿತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಈಗಾಗಲೇ ಮಾಹಿತಿಯನ್ನು ನೀಡಿದಂತೆ ಮುಂದಿನ ಮೇ ತಿಂಗಳಲ್ಲಿ ಈ ಒಂದು ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವಂಥ ಈ ಒಂದು ಭಜನಾ ಮಂದಿರದಲ್ಲಿ ಪ್ರತಿಷ್ಠಾ ಕಲಶೋತ್ಸವ ನಡೀಲಿಕ್ಕಿದೆ. ಇದರೆಲ್ಲ ಸಿದ್ಧತೆಗಳು ಕೂಡ ಈಗಾಗಲೇ ನಡೀತಾ ಇದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಇದಕ್ಕೆ ಸಂಬಂಧಪಟ್ಟಂಥ ಪದಾಧಿಕಾರಿಗಳು ಜೊತೆಯಲ್ಲಿ ಇಲ್ಲಿ ಹಿರಿಯ ಭಜಕರಾಗಿದ್ದವರು ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಈ ಹಿಂದೆ ಯಾವ ರೀತಿಯಾದಂಥ ಜಾತ್ರೋತ್ಸವದ ಮೆರುಗು ನಡೀತಾ ಇತ್ತು, ಆ ಜಾತ್ರೋತ್ಸವದ ಮೆರುಗು ಈ ಭಜನಾ ಮಂದಿರದಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಮೂಡಿ ಬರಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಕ್ಯಾಮ್ರಾ ಪರ್ಸನ್ ಶ್ರೀಜಿತ್ ಸಂಪಾಜೆ ಜೊತೆ ಶಿವಪ್ರಸಾದ್ ಆಲೇಟಿ, ಸುದ್ದಿ ಚಾನಲ್, ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲೇಟಿ. ನಾನು ಪೂಜಶ್ರೀ. ನಾನು ದುರ್ಗಾ ಕುಮಾರ್ ನಾಯರ್ಕೆರೆ.